ಕುಣಿಗಲ್ ರೇಸ್ ಕೋರ್ಸ್ ಬರೋ ವಿಚಾರದಲ್ಲಿ ಕೆಲವು ಪಟ್ಟಭದ್ರ ವ್ಯಕ್ತಿಗಳು ಇವತ್ತಿನ, ಯಾಕೆಂದ್ರೆ ನನಗೆ ಈಗ 64 ವರ್ಷ, ಇಷ್ಟು ವರ್ಷದಿಂದ ನಾವು ಸ್ಲಟ್ ಫಾರಮ್ನ 3 ಪೈಸದ್ದು ನಮ್ಮ ಮುನ್ಸಿಪಲ್ಗಾಗಲಿ ಕುಣಿಗಲ್ ಜನತೆಗಾಗಲಿ ವಾಣಿಜ್ಯವಾಗಿ ಕಮರ್ಷಿಯಲ್ ಆಗಿ ಯಾವುದೇ ರೀತಿ ಸಹಾಯ ಆಗಿಲ್ಲ. ಸೊ ಈ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ, ಘನ ಸರ್ಕಾರ, ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಅವನ ಸಂಪುಟ ಸದಸ್ಯರು, ಆಮೇಲೆ ವಿಶೇಷವಾಗಿ ನಮ್ಮ ಡಿ.ಕೆ. ಸುರೇಶ್ ಅವರು, ಮಾಜಿ ಸಂಸದರು, ಹಾಗೂ ನಮ್ಮ ಹಾಲಿ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು, ಅವರ ಒಂದು ಶ್ರಮದಿಂದ ಇವತ್ತು ಕುಣಿಗಲ್ಗೆ ರೇಸ್ ಕೋರ್ಸ್ ಆಗ್ತಾ ಇರೋದು ಬಹಳ ಉತ್ತಮವಾದ ಕೆಲಸ. ಯಾಕೆಂತ ಕೇಳಿ, ಇವತ್ತು ಕುಣಿಗಲ್ಲು ಇಷ್ಟು ಹಿಂದುಳಿಯೋದಕ್ಕೆ ಕಾರಣ ಇಡೀ 250 ಚಿಲ್ಲರೆ ಎಕರೆ ಕುಣಿಗಲ್ ಟೌನ್ ಡೆವಲಪ್ಮೆಂಟ್ ಹಾಳು ಮಾಡಾಕಿದೆ. 400 ಚಿಲ್ಲರೆ ಜಮೀನಲ್ಲಿ ಕುಣಿಗಲ್ ಯಾವುದೇ ರೀತಿ ಡೆವಲಪ್ ಇಲ್ಲ. ಯಾವುದೇ ಒಂದು ಕೇಳಿದ್ರು ಎಷ್ಟೋ ಜನ ನೋಡಿ ನತದೃಷ್ಟು ಅಂದ್ರೆ ನಾವು ಆ ಕುಣಿಗಲ್ ನಾವು ಸ್ಲಟ್ ಫಾರ್ಮ್ ಕಾಂಪೌಂಡ್ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ, ಒಳಗಡೆ ಹೋಗಿಲ್ಲ. ನಾವು ಸಾಮಾನ್ಯ ಜನರು ಒಳಗಡೆ ಗೊತ್ತಿಲ್ಲ, ಸ್ಲಟ್ ಫಾರ್ಮ್ ಬಗ್ಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಅದರಿಂದ ವಿರೋಧ ಮಾಡೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಕೆಲ ವ್ಯಕ್ತಿಗಳು ವಿರೋಧ ಮಾಡೋದು ಯಾಕೆ, ಕಾರಣ ಕೊಡಿ. ಒಬ್ಬ ಯಾರು ಹೇಳ್ತಾನೆ, ಕಾಮೆಂಟ್ ಮಾಡ್ತಾನೆ, ಇದನ್ನ ಪರ ವಹಿಸ್ಕೊಂಬಂದಾರಲ್ಲ ಲೋಫರ್ ಅಂತಾರೆ. ಯಾರು ಲೋಫರ್? ನಿಮ್ಮ ಹಿತಾಸಕ್ತಿಗೆ, ನಿಮ್ಮ ಪಟಪತ್ರ, ನಿಮ್ಮ ಯಾವುದೋ ಒಂದು ಬೇರೆ ವಿಚಾರಕ್ಕೆ ನೀವು ಬೇರೆಯವ್ರನ್ನ ಲೋಫರ್ ಅಂತೀರಾ? ಅಭಿವೃದ್ಧಿಗೆ ನಿಮಗೆ ಬೇಡವಾ? ಕುಣಿಗಲ್ ಟೌನ್ ಅಭಿವೃದ್ಧಿ ಬೇಡವೇನ್ರಿ? ಏನಾಗಿದ್ದೀರಿ ಕುಣಿಗಲು? ಈ ಕಡೆ ಕೆರೆ, ಆ ಕಡೆ ಕೆರೆ, ಈ ಕಡೆ ಗದ್ದೆಖಾನೆ, ಏನಿದೆ? ಮತ್ತೆ ಹತ್ರ ಕಲ್ ಬಿಲ್ಡಿಂಗ್ ನೋಡೋದು ಬಿಟ್ರೆ, ಈ ಕಡೆ ತುಮಕೂರು ರೋಡ್, ನಾವು PLD ಬ್ಯಾಂಕ್ ಸರೌಂಡ್ ನೋಡ್ವಿ, 2 ಬಿಟ್ರೆ ಏನಿದೆ ಡೆವಲಪ್ಮೆಂಟ್ ತೋರಿಸಿ? ಎಲ್ಲಿದೆ? ಅದಕ್ಕೆ ಜ್ಞಾನ ಇಲ್ವಾ ಇಲ್ಲಿ ಜನಕ್ಕೆ ಅಲ್ವಾ? ಯಾರೋ ಒಬ್ರು 4 ಜನ ಹೇಳ್ಬಿಟ್ರು ಅಂದ್ಬಿಟ್ಟು ಆ ಪ್ರಶ್ನೆ ದಯವಿಟ್ಟು ವಿರೋಧ ಮಾಡಬೇಡಿ. ಕೈ ಮುಗಿದು ಹೇಳ್ತೀನಿ, ಕುಣಿಗಲ್ ರೇಸ್ ಕೋರ್ಸ್ ಬರಲಿ, ಕಮರ್ಷಿಯಲ್ ಬೆಳೀತದೆ. ಇಡೀ 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಕುಣಿಗಲಿನ ಬೆಲೆನೇ ಬೇರೆ ಆಗ್ತದೆ. ನೋಡಿ, ಜೂಜಾಡನ್ನು ಎಲ್ಲಿದ್ರು ಬದುಕ್ತಾನ ಅವನು. ಸಣ್ಣ ಪುಟ್ಟವ್ರು ಜೂಜಾಡ್ತಾರ? ಮಡ್ಕಂಡೆ ಹೋಗಿ ಜನ ಜೂಜಾಡ್ತಾರೇನ್ರಿ? ಅದಕ್ಕೆ ಇರ್ತಕ್ಕಂಥವ್ರು ಅವರೇ ಒಂದು ಕುದುರೆ ಸಾಕಣೆ ಮಾಡ್ಕೊಂಡ್ರು, ಅದನ್ನ ಹಾಬಿ ಅವರು, ಅದೊಂದು ಅಭ್ಯಾಸ, ಅದು ಮಾಡ್ತಾರೆ. ಅದ್ ಬಿಟ್ಬಿಟ್ರೆ ಇಲ್ಲಿ ಎಲ್ಲರಿಗೂ ಜೂಜ್ ಕಲಿಸ್ಬಿಡ್ತಾರೆ, MLA ಅವರು, DK ಕಲಿಸ್ತಾರೆ ಅನ್ನೋದು ಎಷ್ಟು ಸರಿ? ಅದು ಕೆಡೋನು ಮಗನ್ನ ಎಲ್ಲಿದ್ರು ಆಡ್ತಾನೆ ಅವನು. ಬಾಂಬೆಲಿದ್ರು ಬಂದು ಇಲ್ಲಿ ಜೂಜ್ ಆಡ್ತಾನೆ, ಡೆಲ್ಲಿಯಿಂದ ಬಂದು ಆಡ್ತಾನೆ. ಅದರಿಂದ ವಿರೋಧ ಮಾಡಬೇಡಿ, ಕಮರ್ಷಿಯಲ್ ಏನೋ ಮಾಡಿ. ಇನ್ನ ಬೇಕಾದ್ರೆ ಸರ್ಕಾರದ ಇನ್ನ ನಮ್ಮ ರಂಗನಾಥಸ್ವಾಮಿ ಗುಡ್ಡ ಕಾವಲಿದೆ, 400 ಎಕರೆ ಇದೆ, ಅಲ್ಲಿ ಏನಾದರೂ ಡೆವಲಪ್ ಮಾಡಿಸಿ, ಇನ್ನು ಅದಕ್ಕೆ ಕೋಆಪರೇಟ್ ಮಾಡೋಣ. ಅದು ಬಿಟ್ಬಿಟ್ಟು ವಿರೋಧ ಮಾಡೋದು ದಯಮಾಡಿ ಎಲ್ಲರೂ ನಾನು ಹೇಳ್ತೀನಿ. ನಾನು ಈ ತಾಲೂಕಿನ ಜನ ಪ್ರಜ್ಞಾವಂತರಿದ್ದೀರಾ, ವಿದ್ಯಾವಂತರಿದ್ದೀರಾ, ವಿರೋಧ ಮಾಡಬೇಡಿ. ಈ ಕುಣಿಗಲ್ ಡೆವಲಪ್ ಆಗೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ರೆ ಖಂಡಿತ ಆಗುತ್ತೆ. ಯಾರಿಗೋಸ್ಕರ ಮೆಚ್ಚಕ್ ಮಾಡಬೇಡಿ ದಯಮಾಡಿ.